ಮಾನಸ. ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಟ್ಟಾರಿ. ಈಗ ಗಂಟೆ 8 ಸುದ್ದಿ 8 ಇದು 8ಕ್ಕೆ 8 ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದಲ್ಲಿ ಜನಿವಾರದ ಜಟಾಪಟಿ ಕಿಚ್ಚು ದಗದಗಿಸ್ತಾ ಇದೆ. ಹಿಜಾಬ್ ಓಕೆ, ಬಟ್ ಆದ್ರೆ ಜನಿವಾರ ಬೇಡ ಅನ್ನೋದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿದೇಳ್ತಾ ಇದೆ. ಬೃಹತ್ ಹೋರಾಟಕ್ಕೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಜಟಾಪಟಿ ರಾಜ್ಯದಲ್ಲಿ ಹಿಜಾಬ್ ಬಳಿಕ ಜನಿವಾರ ಜಟಾಪಟಿ ಶುರುವಾಗಿ ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿ ಬಿಟ್ಟಿದೆ. ಜನಿವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಯನ್ನ ಸಿಇಟಿ ಬರೆಯೋಕೆ ಬಿಡದೆ ವಾಪಸ್ ಕಳಿಸಲಾಗಿದೆ. ಶಿವಮೊಗ್ಗದಲ್ಲಿ ಕಾಶಿದಾರ ಜನಿವಾರಕ್ಕೆ ಕತ್ತರಿ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ನೋ ಎಂಟ್ರಿ. ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಅಧಿಕಾರಿಗಳು ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಕಾಶಿದಾರ ಹಾಗೂ ಜನಿವಾರವನ್ನ ತೆಗೆಸಿದ್ದಾರೆ. ಜನಿವಾರ ಬಿಚ್ಚಿಟ್ಟು ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆ ಬರೆದಿದ್ದಾರೆ. ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸಿದ್ದಾರೆ. ಇನ್ನು ಬೀದರ್ ನಗರದ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲೂ ಜನಿವಾರ ಹಾಕಿದ್ದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಯನ್ನ ಸಿಇಟಿ ಪರೀಕ್ಷೆಗೆ ಬಿಡದೆ ವಾಪಸ್ ಕಳಿಸಿದ್ದಾರೆ. ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ಶುಚಿವೃತ ಅಳುತ್ತಾ ಮನೆಗೆ ಬಂದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ಕೊಡ್ಲಿಕ್ಕೆ ಹೋದಾರಿ ಮ್ಯಾಮ್. ಅವರು ನೋಡಿದ್ರು ಚೆಕ್ ಮಾಡಿದ್ರು ಇದು ಹಿಂಗೆ ಇತ್ತು. ಅವ್ರಂದ್ರು ಕಟ್ ಮಾಡ್ಕೊಂಡ್ ಬಾ ಅಂತಂದ್ರಿ. ನಾನಂದ ಹಂಗ ಕಟ್ ಮಾಡ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಅವ್ರಂದ್ರು ನೀವ್ ಹೆಂಗನ ಮಾಡು ಕಟ್ ಮಾಡ್ಕೊಂಡ್ ಬಾ, ಆಮೇಲೆ ನಿನ್ಗೆ ಅಲವ್ ಮಾಡ್ತಾರ ಅಂತ ಅಂದ್ರಿ ಮ್ಯಾಮ್. ಅತ್ತನ್ರಿ ಸರ್ ಹುಡುಗ ಬೇಡ್ಕೊಂಡನ ಹೋಗಿ ನೀವ್ ವಾಪಸ್ ಅಂತಾರಂತ್ರಿ ನನಗೆ. ಹೋಗ್ರಿ ಹೋಗ್ ನೀವ್ ಹೋಗಂತಾರಂತ್ರಿ ಸರ್ ಅವನಿಗೆ. ನ್ಯಾಯ ಬೇಕ್ರಿ ಸರ್, ನಮ್ಗ ನ್ಯಾಯ ಬೇಕು ನೋಡ್ರಿ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿಮಿಡಿ. ಬ್ರಾಹ್ಮಣ ಮಹಾಸಭಾದಿಂದ ಹೋರಾಟಕ್ಕೆ ಕರೆ. ಆ ಜನಿವಾರವನ್ನ ತಗ್ಸುವಂತ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ ಸಿಇಟಿ ಕೇಂದ್ರಗಳಲ್ಲಿ ಮಾಡಿದೆ. ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನಿವಾರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು? ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂತ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೋ ಏನೋ ಶಕ್ತಿ ಬರುತ್ತೆ ಅನ್ನುವಂತ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಂಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡದಿಂದ ನ್ಯಾಯ. ಅಧಿಕಾರಿಗಳಿಗೆ ಕ್ರಮ, ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಭರವಸೆ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್ ತಗೊಳ್ತಕ್ಕಂಥದ್ದನ್ನ ನಾನು ಇಮಿಡಿಯೇಟ್ ಆಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೀನಿ. ಅವನಿಗೆ ಇಂಜಿನಿಯರಿಂಗ್ ರ್ಯಾಂಕ್ ಕೊಡುವಂತದ್ದಕ್ಕೆ ಇರುವಂತ ನಿಯಮಗಳಲ್ಲಿ ಈಗ ಅವಕಾಶ ಇರಲ್ಲ. ಆದ್ರೆ ತಪ್ಪು ನಮ್ಮ ಕಡೆಯಿಂದ ಆಗಿರುವಂತದ್ದು ಸಾಬೀತಾದ್ರೆ, ಅಂದ್ರೆ ಜಿಲ್ಲಾಧಿಕಾರಿಗಳ ರಿಪೋರ್ಟ್ ಕೊಟ್ಟಾದ್ಮೇಲೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ವಿದ್ಯಾರ್ಥಿಗೆ ನಾವು ಹೊನ್ನೆಯಾಗೋದಕ್ಕೆ ಬಿಡಬಾರ್ದು. ರಿಪಬ್ಲಿಕ್ ಅವರಿಗೆ ಬಹಳ ಧನ್ಯವಾದ ರೀ. ನಿಮ್ಲಿಂದೆ ನಮಗ ನ್ಯಾಯ ಸಿಕ್ಕಂಗ ಆಯ್ತು. ಈಗ ಅವರು ರಿಸಲ್ಟ್ ಕೊಡ್ತಾ ಅಂದಾರ, ನಮಗ ಅದ್ರ ಸಲಾಗಿ ನಿಮ್ದು ಧನ್ಯವಾದಗಳು. ಈ ಹಿಂದೆ ರಾಜ್ಯದಲ್ಲಿ ಹಿಜಾಬ್ ದಂಗಲ್ ಶುರುವಾಗಿತ್ತು. ಆಗ ಕಾಂಗ್ರೆಸ್ ಹಿಜಾಬ್ ಪರ ಬ್ಯಾಟ್ ಬೀಸಿತ್ತು. ಆದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಜನಿವಾರಕ್ಕೆ ಕತ್ತರಿ ಹಾಕಿರೋದು, ಬ್ರಾಹ್ಮಣರನ್ನ ಕೆರಳಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಮಾನಸ. ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಟ್ಟಾರಿ. ಈಗ ಗಂಟೆ 8 ಸುದ್ದಿ 8 ಇದು 8ಕ್ಕೆ 8 ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯದಲ್ಲಿ ಜನಿವಾರದ ಜಟಾಪಟಿ ಕಿಚ್ಚು ದಗದಗಿಸ್ತಾ ಇದೆ. ಹಿಜಾಬ್ ಓಕೆ, ಬಟ್ ಆದ್ರೆ ಜನಿವಾರ ಬೇಡ ಅನ್ನೋದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿದೇಳ್ತಾ ಇದೆ. ಬೃಹತ್ ಹೋರಾಟಕ್ಕೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ.
ಜಟಾಪಟಿ. ರಾಜ್ಯದಲ್ಲಿ ಹಿಜಾಬ್ ಬಳಿಕ ಜನಿವಾರ ಜಟಾಪಟಿ ಶುರುವಾಗಿ ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಜನಿವಾರಕ್ಕೆ ಕಂಟಕ ಎದುರಾಗಿ ಬಿಟ್ಟಿದೆ. ಜನಿವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿಯನ್ನ ಸಿಇಟಿ ಬರೆಯೋಕೆ ಬಿಡದೆ ವಾಪಸ್ ಕಳಿಸಲಾಗಿದೆ. ಶಿವಮೊಗ್ಗದಲ್ಲಿ ಕಾಶಿದಾರ ಜನಿವಾರಕ್ಕೆ ಕತ್ತರಿ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ನೋ ಎಂಟ್ರಿ. ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಅಧಿಕಾರಿಗಳು ಪರೀಕ್ಷೆ ಬರೆಯಲು ಬಂದ ಬ್ರಾಹ್ಮಣ ವಿದ್ಯಾರ್ಥಿಗಳ ಕಾಶಿದಾರ ಹಾಗೂ ಜನಿವಾರವನ್ನ ತೆಗೆಸಿದ್ದಾರೆ. ಜನಿವಾರ ಬಿಚ್ಚಿಟ್ಟು ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆ ಬರೆದಿದ್ದಾರೆ. ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸ್ತಿದ್ದಾರೆ. ಇನ್ನು ಬೀದರ್ ನಗರದ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲೂ ಜನಿವಾರ ಹಾಕಿದ್ದಕ್ಕೆ ಬ್ರಾಹ್ಮಣ ವಿದ್ಯಾರ್ಥಿಯನ್ನ ಸಿಇಟಿ ಪರೀಕ್ಷೆಗೆ ಬಿಡದೆ ವಾಪಸ್ ಕಳಿಸಿದ್ದಾರೆ. ಪರೀಕ್ಷೆ ಬರೆಯಲಾಗದೆ ವಿದ್ಯಾರ್ಥಿ ತುಚಿರುತ್ತಾ ಅಳುತ್ತಾ ಮನೆಗೆ ಬಂದಿದ್ದಾನೆ. ನಿನ್ನೆ ಮ್ಯಾಥ್ಸ್ ಎಕ್ಸಾಮ್ ಕೊಡ್ಲಿಕ್ಕೆ ಹೋದಾರಿ ಮ್ಯಾಮ್. ಅವರು ನೋಡಿದ್ರು ಚೆಕ್ ಮಾಡಿದ್ರು ಇದು ಹಿಂಗ ಇತ್ತು. ಅವ್ರಂದ್ರು ಕಟ್ ಮಾಡ್ಕೊಂಡ್ ಬಾ ಅಂತಂದ್ರಿ. ನಾನಂದ ಹಂಗ ಕಟ್ ಮಾಡ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಅಂತಂದ್ರೆ ಅವ್ರಂದ್ರು ನೀವ್ ಹೆಂಗನ ಮಾಡು ಕಟ್ ಮಾಡ್ಕೊಂಡ್ ಬಾ, ಆಮೇಲೆ ನಿನ್ಗೆ ಅಲೋ ಮಾಡ್ತಾರ ಅಂತ ಅಂದ್ರಿ ಮ್ಯಾಮ್. ಅತ್ತನ್ರಿ ಸರ್ ಹುಡುಗ ಬೇಡ್ಕೊಂಡನ ಹೋಗ್ ನೀವ್ ವಾಪಸ್ ಅಂತಾರಂತ್ರಿ ನನಗೆ. ಹೋಗ್ರಿ ಹೋಗ್ ನೀವ್ ಹೋಗಂತಾರಂತ್ರಿ ಸರ್. ಅವನಿಗೆ ನ್ಯಾಯ ಬೇಕ್ರಿ ಸರ್, ನಮ್ಗ ನ್ಯಾಯ ಬೇಕು ನೋಡ್ರಿ. ಸರ್ಕಾರದ ವಿರುದ್ಧ ಬ್ರಾಹ್ಮಣ ಸಮಾಜ ಸಿಡಿಮಿಡಿ. ಬ್ರಾಹ್ಮಣ ಮಹಾಸಭಾದಿಂದ ಹೋರಾಟಕ್ಕೆ ಕರೆ. ಆ ಜನಿವಾರವನ್ನ ತಗ್ಸುವಂತ ಹೇಯ ಕೆಲಸವನ್ನು ನಿನ್ನೆ ದಿವಸ ರಾಜ್ಯ ಸರ್ಕಾರ ಸಿಇಟಿ ಕೇಂದ್ರಗಳಲ್ಲಿ ಮಾಡಿದೆ. ಬ್ರಾಹ್ಮಣ ಸಮಾಜದ ಮೇಲೆ ಮೊದಲಿಂದಾನೂ ಕೂಡ ಒಂದು ಆಕ್ರಮಣ ನಡೀತಾನೆ ಇದೆ. ಇದು ಜನಿವಾರ ಒಂದು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಕ್ಸ್ಕ್ಯೂಸ್, ಒಂದು ನೆಪ ಸಿಕ್ಕಿರಬಹುದು ಅಷ್ಟೇ. ತೀವ್ರವಾದ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಡೋರಿದ್ದೀವಿ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು? ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂತ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ, ಏನೋ ಶಕ್ತಿ ಬರುತ್ತೆ ಎನ್ನುವಂತ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಂಗೆ ಬಹಳ ಅಚ್ಚರಿ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ನೊಂದ ವಿದ್ಯಾರ್ಥಿಗೆ ರಿಪಬ್ಲಿಕ್ ಕನ್ನಡದಿಂದ ನ್ಯಾಯ. ಅಧಿಕಾರಿಗಳಿಗೆ ಕ್ರಮ, ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಭರವಸೆ. ಈ ತರ ಏನಾದ್ರು ನಡೆದಿದ್ರೆ ನಾನು ನನ್ನ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೂ ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿ ಆಮೇಲೆ ನನ್ನ ಜಿಲ್ಲೆಯಲ್ಲೂ ಕೂಡ ಆಗಿರೋದ್ರಿಂದ ಅದನ್ನ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಆಕ್ಷನ್